ಹುಡುಗರ ಐಡಿಯಾ ಆಫ್ ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಏನು? ಹೇಗೆ ಮಾಡೋದು ಅಂತ ಇಲ್ಲಿ ಕಲಿತೀವಿ. ಸೊ ನೀವು ಅಂಗಡಿಗೆ ಹೋದ್ರಿ, ಯಾವುದೋ ಒಂದು ಅಂಗಡಿಗೆ. ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತ ಗೊತ್ತಿತ್ತು. ಸೊ ಒಂದಷ್ಟು ದುಡ್ಡು ಇತ್ತು ನಿಮ್ಮ ಹತ್ರ. ಹೋದ್ರಿ, ಪೂರ ದುಡ್ಡು ಖರ್ಚು ಮಾಡಿ ಇವೆರಡು ಪ್ಯಾಕ್ ಕ್ರೀಮ್ ಅಲ್ಲ, ಐಸ್ ಕ್ರೀಮು, ಪ್ಯಾಕ್ ಆಫ್ ಐಸ್ ಕ್ರೀಮ್ ಎರಡು ತೊಗೊಂಬಂದ್ರಿ. ಸೊ ಕಾಸ್ಟ್ ಬಂದು ₹5 ಆ್ಯಂಡ್ ₹5. ಆಮೇಲೆ ತಿರ್ಗಿ ವಾಪಸ್ ಹೋಗಿ ನೋಡ್ತಾ ಇದ್ದೀರಿ. ಅವಾಗ ಜ್ಞಾಪಕ ಬಂತು, ಇನ್ನೂ ಒಂದು 10 ಜನ ತುಂಬ ಬರ್ತಾರೆ ಅಂತ ಹೇಳಿ, ಹೆಚ್ಚು ಜನ ಬರ್ತಾರೆ ಅಂತ ಹೇಳಿ. 10 ಅಲ್ಲ, ಒಂದು 5 ಜನ ಎಕ್ಸ್ಟ್ರಾ ಬರ್ತಾರೆ ಅಂತ ಅನ್ಕೊಳ್ಳೋಣ. ಹೆಚ್ಚಾಗಿ ಒಂದು 5 ಜನ ಬರ್ತಾರೆ. ಅವ್ರನ್ನೂ ಕರೆದಿದ್ದೀನಿ, ಅವರು ಬರ್ತಾವ್ರಲ್ವಾ ಅಂತ ಹೇಳಿ ಜ್ಞಾಪಕ ಬರುತ್ತೆ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ತಿರ್ಗಿ ಅಂಗಡಿ ವಾಪಸ್ ಹೋಗಿ ಅಂಗಡಿ ಅಂಕಲ್ ಹತ್ರ ಮಾತಾಡ್ತೀರಾ, ಆಂಟಿನ ಅಂಕಲ್ ಹತ್ರ ಮಾತಾಡ್ತೀರಾ. ಈ ಥರ ಆಗಿದೆ, ಏನು ಮಾಡೋದು ಅಂತ. ಅವ್ರು ಹೇಳ್ತಾರೆ, ಇಲ್ಲಪ್ಪ ತೊಂದರೆ ಇಲ್ಲ, ಇವೆರಡು ವಾಪಸ್ ಇಡು, ನಿನ್ಗೆ ಯಾವ್ದು ಬೇಕೋ ಅಷ್ಟೇ ದುಡ್ಡಲ್ಲಿ, ಇಲ್ಲಾಂದ್ರೆ ಹೆಚ್ಚು ದುಡ್ಡಲ್ಲಿ, ಕಮ್ಮಿ ದುಡ್ಡಲ್ಲಿ ಯಾವುದೋ ಒಂದು ತೊಗೊಂಡೋಗ್ಬೋದು ಅಂತ ಹೇಳ್ತಾರೆ. ಸೊ ಇವಾಗ ಯೋಚನೆ ಮಾಡ್ತಾನೆ, ದುಡ್ಡು ಹೆಚ್ಚು ಅಂತ ಇಲ್ಲ, ಹೆಚ್ಚಿಲ್ಲ ದುಡ್ಡು. ಬಟ್ ಅದೇ ಒಂದು ದುಡ್ಡೇನು ಕಮ್ಮಿ ಮಾಡೋದಕ್ಕೂ ಏನು ಮನಸ್ಸಿಲ್ಲ. ಯಾಕಂದ್ರೆ ನಮ್ಗೆ ಆದಷ್ಟು ಐಸ್ ಕ್ರೀಮ್ ಪ್ಯಾಕ್ ಬೇಕು, ಯಾಕಂದ್ರೆ ತುಂಬ ಜನ ಬರ್ತಾರೆ ಅಲ್ವಾ. ಸೊ ಆದಷ್ಟು ಐಸ್ ಕ್ರೀಮ್ ಪ್ಯಾಕ್ ಬೇಕು. ಸೊ ಹುಡುಕಿ ನಿಮಗೆ ಕೊನೆಗೆ ಒಂದು ಮ್ಯಾಂಗೋ ಫ್ಲೇವರು, ಇದೊಂದು ₹110, ಮತ್ತೊಂದು ವೆನಿಲಾ ಫ್ಲೇವರ್ ತೊಗೊತೀರಾ, ಸರಿನಾ? ಇದೆಲ್ಲ ಲೆಕ್ಕ ಹಾಕಿದಾಗ ಈ 2 ಪ್ಯಾಕು, ಈ 3 ಪ್ಯಾಕುನು ಎಲ್ಲ ಒಂದೇ ದುಡ್ಡು ಇರುತ್ತೆ. ಎಲ್ಲ ಸೇರಿಸಿದಾಗ, ಜೋಡಿಸಿದಾಗ ಇದೆಲ್ಲ ಒಂದೇ ರೇಟ್ ಬರ್ತಾ ಇದೆ. ಸೊ ನಿಮಗೆ ಇದನ್ನ ತಗೊಂಡೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ತೀರಾ. ಅಂತ ಹೇಳಿದ್ರೆ ನೀವು y + y 2y ಬದಲಾಗಿ x + x 2x + 10 ರೀಪ್ಲೇಸ್ ಮಾಡ್ತಾ ಇದ್ದೀರಾ. 2y ಬದಲಾಗಿ 2x + 10 ರೀಪ್ಲೇಸ್ ಮಾಡ್ತಾ ಇದ್ದೀರಾ. ಇದು ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಇದ್ರ ಬದಲಾಗಿ ಇದನ್ನ ರೀಪ್ಲೇಸ್ ಮಾಡೋದು. ಆಯ್ತಾ? ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ replacing an expression with another expression of equivalent value. Equivalent value ಅಂತ ಹೇಳಿದ್ರೆ ಅಷ್ಟೇ ಬ್ಯಾಲೆನ್ಸ್ ಆಗಿ ಇರುವ ವ್ಯಾಲ್ಯೂ ಇರುವ ಒಂದು ಈಕ್ವಲೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಈಕ್ವಲೆಂಟ್ ಅಂತ ಹೇಳಿದ್ರೆ ಈಕ್ವಲ್ ಆಗಿರೋ ವ್ಯಾಲ್ಯೂ, ನ್ಯೂಮರಿಕಲಿ ಕೊನೆಯದಾಗಿ ಅಷ್ಟೇ ಆ್ಯಡ್ ಅಪ್ ಆಗಬೇಕು. ದುಡ್ಡಾಗಿರ್ಬೋದು, ನಂಬರ್ ಆಗಿರ್ಬೋದು, ಅಷ್ಟಕ್ಕೆ ಆ್ಯಡ್ ಆಗಬೇಕು. ಇದು ಈಕ್ವಲೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಸರಿನಾ? ಸೊ ರೀಪ್ಲೇಸ್ ಮಾಡೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ನೋಡ್ತೇನೆ, ನೋಡಿರೋ ಅಂತ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ ಇದೆ. ಯಾವುದೊಂದು ಅಂಗಡಿಗೆ ಹೋಗ್ತೀರಾ, ನಿಮ್ಮ ಯಾರದೋ ಒಂದು ಗೃಹ ಪ್ರವೇಶ ಇರುತ್ತೆ. ಸೊ ಜನರಲಿ ಗೃಹ ಪ್ರವೇಶಕ್ಕೆ ಯಾರಾದ್ರು ಕ್ಲೋಸ್ ಇದ್ದರೆ ಒಂದು ಒಳ್ಳೆ ಶೋ ಪೀಸ್ ಕೊಡ್ತಾರೆ. ಜನರಲಿ ಕೊಡಬೇಕು ಅಂತೇನಿಲ್ಲ, ಕೊಡ್ತಾರೆ. ಜನರಲಿ ಇಲ್ಲ, ಯಾರೊಬ್ರು ಕೊಡ್ತಾರೆ ಅನ್ಕೊಳ್ಳಿ, ಆಯಿತಾ? ಸೊ ನಿಮ್ಮ ಅತ್ತೆನ ಮಾವನ, ಇಲ್ಲ ಅಂತ ಹೇಳಿದ್ರೆ ಚಿಕ್ಕಮ್ಮನ ದೊಡ್ಡಮ್ಮನೋ ಯಾರಿಗೊಬ್ರಿಗೆ ಕೊಡ್ತಾ ಇದ್ದೀರಾ, ಸರಿನಾ? ಫ್ಯಾಮಿಲಿ, ಮನೆಯವ್ರಿಗೆ ಅಲ್ವಾ, ಮನೆಯವ್ರಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀವಿ ಗಿಫ್ಟಲ್ಲಿ. ಸೊ ಒಳ್ಳೆ ಗಿಫ್ಟ್ ನೋಡೋಣ, ಶೋ ಪೀಸ್ ಅವ್ರಿಗೆ ಇಷ್ಟ ಅಂತ ಹೇಳಿ 2 ಆಪ್ಷನ್ ಇರುತ್ತೆ. ಅಂಗಡಿಯವನು ಹೇಳ್ತಾನೆ, ಮೇಡಮ್ ಸರ್ ಮತ್ತೆ ಹುಡುಗರ ನೀವು ಇರ್ತೀರಲ್ಲ ನೋಡೋದಕ್ಕೆ, 2 ಆಪ್ಷನ್ ಇದೆ ನಿಮಗೆ, ಒಂದಿದೆ ಒಂದದು, ಎರಡು ಒಂದೇ ದುಡ್ಡು. ಇದು ಟೋಟಲ್ ಆಗಿ y, ಇದು ಟೋಟಲ್ ಆಗಿ x ಅಂಡ್ ಪುಟ್ಟದ ಜೊತೆಗೆ ಒಂದು ಪುಟ್ಟದಾಗೆ ಮೇಂಟೈನ್ ಮಾಡೋದಕ್ಕೆ ಒಂದು ಶೋ ಪೀಸ್ ಥರನೇ ಇರುತ್ತೆ ಇದು. ಇಲ್ಲಾಂದ್ರೆ ಓಕೆ, ಇದೊಂದು ₹500 ಇರುತ್ತೆ ಅಂತ ಅನ್ಕೊಳ್ಳಿ, ಆಯ್ತಾ? ಇದ್ರ ಹೇಳ್ತಾರೆ ಅವರು, ಇದು ಒಂಥರ ಗ್ಲಾಸ್ ಶೋ ಪೀಸ್, ಏನೋ ಒಂದು ಲೈಟ್ ಎಲ್ಲ ಬರುತ್ತೆ, ಅದು ಇದು ಅಂತೆಲ್ಲ ಹೇಳಿ, ಇದು ವೇಸ್ ಅದೇನೋ ಅಂತಾರಲ್ಲ ಅದು, ಮತ್ತು ಇದೊಂದೇನೋ ಈ ಥರ ಅಂತ ಹೇಳಿ, ಎರಡು ಕೊನೆಗೆ ದುಡ್ಡು ಒಂದೇನೆ ಅಂತ ಹೇಳಿ. ಸೊ y = ಏನು ಹೇಳ್ಬೋದು, y = x + x + x, ದಟ್ ಇಸ್ 3x ಅಲ್ವಾ, +500. ಸೊ ಇದು ಈಕ್ವಲೆಂಟ್ ವ್ಯಾಲ್ಯೂಸ್.
ಇದ್ರ ಬದಲಾಗಿ ನಾನು ಇದನ್ನ ಕೂಡ ಖರ್ಚು ಮಾಡ್ಬೋದು, ಎಲ್ಲ ಒಂದೇ ದುಡ್ಡು. ಬಟ್ ಏನಂತ ಹೇಳಿದ್ರೆ ಅದು ಬೇರೆ ಫಾರ್ಮ್ಯಾಟ್ ಅಲ್ಲಿ ಇದೆ ಹೊರತು ಎಲ್ಲ ಒಂದೇ ಬ್ಯಾಲೆನ್ಸ್ಡ್ ಈಕ್ವೇಶನ್ ಇದು. ಸರಿನಾ? ಇದು ದಿಸ್ ಇಸ್ ಐಡಿಯಾ ಆಫ್ ರೀಪ್ಲೇಸ್ಮೆಂಟ್. ಅದ್ರ ಬದಲಾಗಿ ಇದನ್ನ ಹಾಕೋದು ಅಂತ ಹೇಳಿ. ಆಕ್ಚುಲ್ ಆಗಿ ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳಿ ನೋಡ್ತೀನಿ ಇಲ್ಲಿ. ರಿಪ್ಲೇಸ್ ವಿತ್ ಆಕ್ಚುಲ್ ಈಕ್ವೇಶನ್ ಅಂತ ಆಮೇಲೆ ಕೇಸ್. ಇದುವರೆಗೂ ನಾವು ಒಂದು ಸಿನಾರಿಯೋ ನೋಡಿದ್ರೆ, 2 ಸಿನಾರಿಯೋ ನೋಡಿದ್ರೆ, ಇವಾಗ ಆಕ್ಚುಲ್ ಈಕ್ವೇಶನ್ ರಿಪ್ಲೇಸ್ ಮಾಡೋಣ. ಮೊದಲೇ ಈಕ್ವೇಶನ್ y is equal to 3x, ಸಾರಿ 3 plus x or x plus 3 ಕಮ್ಯುಟೇಟಿವ್ ಲಾ. ಸೊ ಇವಾಗ ಈಕ್ವೇಶನ್ 2y plus 4x is equal to 10. ಸರಿನಾ? ಇವಾಗ ನಾವೇನ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡಿ, ಇದು ಬೈ ಡಿಫಾಲ್ಟ್ y ಕೋಎಫಿಷಿಯಂಟ್ 1 ಇದೆ. ಸರಿನಾ? ಸೊ ಒಂದು y is 3x, 3 plus x. ಸೊ ಇದನ್ನ ನಾವು ನೆಕ್ಸ್ಟ್ ಮುಂದಿಂದು ಸಬ್ಸ್ಟಿಟ್ಯೂಟ್ y ಫ್ರಮ್ 1 ಇನ್ ದ ಎಬೋವ್ ಈಕ್ವೇಶನ್. ಅದನ್ನ ಬರ್ದಿಲ್ಲ, ಈ ತರ ಬರ್ದಾಗ ಬೈ ಡಿಫಾಲ್ಟ್ ಅದನ್ನೇ ಸಬ್ಸ್ಟಿಟ್ಯೂಟ್ y ಫ್ರಮ್ 1. ಸೊ ಇಲ್ಲಿ ಇವಾಗ y ಬದಲಾಗಿ, ಆಯ್ತಾ, 2y ಅಂತ ಹೇಳಿದ್ರೇನು y ಪ್ಲಸ್ y ಅಲ್ವಾ? ಇಲ್ಲ ಅಂತ ಹೇಳಿದ್ರೆ 2 ಇಂಟು y. ಸೊ 2y ಬದಲಾಗಿ ನಾನು ಅದು ಈಕ್ವಲೆಂಟ್ ರಿಪ್ಲೇಸ್ ಮಾಡ್ತು ಅಂದ್ರೆ 2 ಇಂಟು 3 ಪ್ಲಸ್ x ಆಗುತ್ತೆ ಅಂತ ಹೇಳಿದ್ರೆ 2 ಟೈಮ್ಸ್ ಆಫ್, ಬರೇ ನೋಡೋದಕ್ಕೋಸ್ಕರ 2 ಟೈಮ್ಸ್ ಆಫ್ 3 ಪ್ಲಸ್ x. ಆಯ್ತಾ? ಬ್ರಾಕೆಟ್ಸ್ ಹಾಕೋದು ತುಂಬಾ ಮುಖ್ಯ. ಏನೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಒಂದು ಬ್ರಾಕೆಟ್ ಹಾಕೋದು ಕಲೀರಿ. ನಾಟ್ ಇಸ್ ಈಕ್ವಲ್ ಟು, ಸಾರಿ, ಅಲ್ಲಿ ಇನ್ನೇನಿದೆ ಈಕ್ವೇಶನ್ 2 ಅಲ್ಲಿ ಇನ್ನೇನಿದೆ 4x ಇದೆ, ಇಸ್ ಈಕ್ವಲ್ ಟು 10. ಆಯ್ತಾ? ಇದನ್ನ ಇವಾಗ ಎಕ್ಸ್ಪ್ಯಾಂಡ್ ಮಾಡಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು, ಸೊ ಇಲ್ಲಿ 6, ಇಲ್ಲಿ 2x ಪ್ಲಸ್ 4x ಇಸ್ ಈಕ್ವಲ್ ಟು 10. ಹಿಂಗೆ ಹೋಗ್ತಾ 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 ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಇದು ಮುಂದಿನ ಭಾಗದಲ್ಲಿ ನೋಡ್ತೇನೆ, ಬಟ್ ಇಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡಿದ್ರೆ y ಬದಲಾಗಿ 1y ಬದಲಾಗಿ 2y ಇದೆ, 1y ಬದಲಾಗಿ ಇಲ್ಲಿ 1y ಏನ್ ವ್ಯಾಲ್ಯೂ ಇದೆಯೋ ಅದನ್ನ ರೀಪ್ಲೇಸ್ ಮಾಡಿದ್ರಿ. ಎರಡು ಒಂದೇ ವ್ಯಾಲ್ಯೂನೇ ಅಂತ ಹೇಳಿದ್ರೆ ಎರಡು ಒಂದೇ ಬೆಲೆನೆ, ಬೇರೆ ರೀತಿಯಲ್ಲಿ ಇದೆ ಹೊರತು ಇನ್ನೇನಿಲ್ಲ. ಅದನ್ನ ಮತ್ತೊಂದು ಎಕ್ಸ್ಪ್ರೆಷನ್ ಅಲ್ಲಿ, ಮತ್ತೊಂದು ಈಕ್ವೇಶನ್ ಅಲ್ಲಿ ಬದಲಾಗಿ y ಬದಲಾಗಿ ಅದನ್ನ ಬರಿತಾ ಇದೀವಿ. ಸರಿನಾ? ಮುಂದಿಂದು ಇಲ್ಲಿ y is equal to x by 2, 1y ಇದೆ, ಅದೇ ಬೇಕಾಗಿದ್ದು. 2y plus 4x is equal to 10. ಮತ್ತೊಂದು ಈಕ್ವೇಶನ್. ಸಬ್ಸ್ಟಿಟ್ಯೂಟ್ y ಫ್ರಮ್ 1 ಇನ್ ಈಕ್ವೇಶನ್ 2. y ಬದಲಾಗಿ ಇಲ್ಲಿ ಬೇರೆ ಎಲ್ಲ ಬರಿತಾ ಇದ್ದೀವಿ, ಬೇರೆ ಎಲ್ಲ ಅಲ್ಲ, ಅದೆಲ್ಲೆಲ್ಲಿದೆಯೋ y ಬದಲಾಗಿ x by 2 ಬರಿತಾ ಇದ್ದೀವಿ. ಸೊ ಪಾಸ್ ಮಾಡಿ ಟ್ರೈ ಮಾಡಿ. ಇಲ್ಲಿ 2 ಕ್ವಶನ್ ಇದೆ, ಎರಡು ಟ್ರೈ ಮಾಡಿ, ಯಾಕಂದ್ರೆ ಇದೇ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಷನ್ ಅಂತ ಹೇಳೋದು ನೀವು ಎಲ್ಲ ಕಡೆ ಉಪಯೋಗಿಸ್ತೀರಾ, ಇದೊಂದೇ ಚಾಪ್ಟರ್ ಅಲ್ಲ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಕಡೆ ಉಪಯೋಗಿಸ್ತೀರಾ. ಸೊ ಹಾಗಾಗಿ ಇದನ್ನ ಕಲೀಲೇಬೇಕು, ಈ ಐಡಿಯಾ ಅಂತ ಕಲೀಲೇಬೇಕು ನೀವು. ಸೊ ಪಾಸ್ ಮಾಡಿ ಟ್ರೈ ಮಾಡಿ ಇಲ್ಲಿ. ಸೊ ಇಲ್ಲಿ 2 ಇಂಟು y ಬದಲಾಗಿ x by 2 ಬರೀತೀರಾ, ಪ್ಲಸ್ 4x is equal to 10 ಅಂತ ಬರೀತೀರಾ. ಸರಿನಾ? ಇಲ್ಲಿ ಎಲ್ಲ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದೆ. x by 2 ಅಂತ ಹೇಳಿದ್ರೆ x ಅಲ್ಲಿ ಅರ್ಧ ಎರಡು ಪಟ್ಟು ಮಾಡ್ತು ಅಂದ್ರೆ x ಆಗುತ್ತೆ ಅಲ್ವಾ? x by 2 ಡಬಲ್ ಆಯ್ತು ಅಂದ್ರೆ x ಆಗುತ್ತೆ ಅಲ್ವಾ? ಅಂತ ಹೇಳಿದ್ರೆ ಯಾವುದೋ ಒಂದು ಅರ್ಧ ಇರುತ್ತೆ ಅನ್ಕೊಳ್ಳಿ, ಮತ್ತೊಂದು ಅರ್ಧ ತಂದ್ರೆ ಏನಾಗುತ್ತೆ, ಹೋಲ್ ಆಗುತ್ತೆ. ಹೋಲ್ ಅಂದ್ರೆ 1 ಟೈಮ್ಸ್ ಆಫ್ x. ಇನ್ನೊಂದು ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ 2 ಕ್ಯಾನ್ಸಲ್ ಹಾಕೊಳ್ಳುತ್ತೆ, ಮಿಕ್ಕಿದೇನು x ಪ್ಲಸ್ 4x ಇಸ್ ಈಕ್ವಲ್ ಟು 10. ಸೊ ಇದನ್ನ ಕಂಟಿನ್ಯೂ ಆಗಿ ನಿಮ್ಗೆ ಉತ್ತರ ಬರುತ್ತೆ. ಸೊ ಇದನ್ನ ಮಾಡಿದಾರ ಅನ್ಕೊಂತೀನಿ. ಸೊ ಇಲ್ಲಿ 3 ಟೈಮ್ಸ್ ಆಫ್ x ಮೈನಸ್ 2 y ಬದಲಾಗಿ 1y, ಇಲ್ಲಿ 1y ಇದೆ. ಸೊ y ಬದಲಾಗಿ 3 ಪ್ಲಸ್ x ಆಗುತ್ತೆ ಇಸ್ ಈಕ್ವಲ್ ಟು 10. ಸೊ ಇದನ್ನ ಸ್ವಲ್ಪ ಇನ್ನೊಂದು ಸ್ಟೆಪ್ ಸಾಲ್ವ್ ಮಾಡೋಣ. 3x minus of 2 multiplying 3 plus x. So minus of 2 into 3 is minus 6.
minus of 2 into plus x is minus 2x is equal to 10. ಇದನ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು, ಸರಿನಾ? ಸೊ ಇಲ್ಲಿ ನೆಗೆಟಿವ್ ಬಂದಾಗ ಹುಷಾರಾಗಿರ್ಬೇಕು. ಪಾಸಿಟಿವ್ ಇದ್ರೆ ಸ್ವಲ್ಪ ಕಣ್ಣು ಮುಚ್ಕೊಂಡು ಮಾಡ್ಬೋದು. ನೆಗೆಟಿವ್ ಬಂದಾಗ ನೀವು ರೀಪ್ಲೇಸ್ ಮಾಡಿ. ರೀಪ್ಲೇಸ್ ಅಂತ ಸಾರಿ, ನೆಗೆಟಿವ್ ಬಂದಾಗ ಕ್ಲೀನಾಗಿ ಮಲ್ಟಿಪ್ಲೈ ಮಾಡಿ ನೋಡಬೇಕು, ಆಯ್ತಾ? ಸೊ ಹುಷಾರಾಗಿರಿ, ನೆಗೆಟಿವ್ ಬಂದಾಗ ಹುಷಾರಾಗಿರಿ. ಮತ್ತೊಂದು ನೆಗೆಟಿವ್ ಪ್ರಶ್ನೆ ಕೊಟ್ಟಿದ್ದೇನೆ, ನಿಧಾನಕ್ಕೆ ಯೋಚನೆ ಮಾಡಿ. ಇಲ್ಲಿ ನಾವು ಸಬ್ಸ್ಟಿಟ್ಯೂಟಿಂಗ್ y ಫ್ರಮ್ 1 ಇಂಟು ಅಂತ ಹೇಳಿದ್ರೆ 3x, ಇಲ್ಲೇನು ಮಾಡೋದು, ಮೈನಸ್ y ಅಂತ ಇದೆ ಅಂತ ಹೇಳಿದ್ರೆ -1 ಇಂಟು y. ಸೊ -1 ಇಂಟು y ಬದಲಾಗಿ -2x ಪ್ಲಸ್ 10 ಕ್ಲೋಸ್ ಬ್ರಾಕೆಟ್ಸ್ -4 ಇಸ್ ಈಕ್ವಲ್ ಟು 0 ಇದೆ. ಸೊ ಮುಂದಿನ ಭಾಗ -1ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಿ ಹೋಗಬೇಕು. 3x minus of minus is plus 2x, minus of plus is minus 10, minus 4 is equal to 0. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಯ್ತು ಅಂದರೆ ನಿಮ್ಮ ಉತ್ತರ ಬರುತ್ತೆ, ಆಯ್ತಾ? ಇದು ನಿಮ್ಮ ಸಬ್ಸ್ಟಿಟ್ಯೂಷನ್ ಐಡಿಯಾ.